ನಾಗೇಂದ್ರ ಅವರು ಮತ್ತೆ ಕ್ಯಾಬಿನೆಟ್ ಬರ್ತಾರೆ ಅನ್ನುವಂತ ಒಂದು ಚರ್ಚೆಗಳಿದೆ ಸರ್. ಅದ್ರ ಬೆನ್ನಲ್ಲೇ ಇಡೀ ದಾಳಿ ಮಾಡಿರೋದು ಒಂದು ರಾಜಕೀಯ ಪ್ರೇರಿತ ಅನ್ಸುತ್ತೆ. ಅಲ್ಲ, ಅದು ಸಂಬಂಧ ಇಲ್ಲ. ಅವರು ಕ್ಯಾಬಿನೆಟ್ಗೆ ಬರ್ತಕ್ಕಂಥದ್ದು ಏನು ಸನ್ಮಾನ್ಯ ಮುಖ್ಯಮಂತ್ರಿಯವರಾಗಿರಲಿ, ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಸಂಬಂಧ ಇಲ್ಲ. ಇದು ಆನ್ಗೋಯಿಂಗ್ ಇದೆ ಇನ್ವೆಸ್ಟಿಗೇಷನ್. ಸರ್, ಈಗ ಜಾತಿ ಜನಗಣತಿ ಮತ್ತೆ ಸದ್ದು ಮಾಡ್ತಾ ಇದೆ. ಇದುವರೆಗೆ ಇಲ್ಲಿ ರಾಜ್ಯದ ಜನತೆ ಹೇಳ್ತಾ ಇದ್ರು, ಸಂಘಟನೆಗಳು ಹೇಳ್ತಾ ಇದ್ರು, ನೀವು ಜಾತಿ ಜನಗಣತಿ ಮಾಡೋದು ಸರಿಯಲ್ಲ ಅಂತ. ಈಗ ನಿಮ್ಮ ಪಕ್ಷದ ವರಿಷ್ಠರು ಹೇಳಿದ ತಕ್ಷಣ ಅದು ಸತ್ಯ ಆಗ್ಬಿಟ್ಟಿದೆ. ಈಗ ಜಾತಿ ಜನಗಣತಿನ ನೀವು ರಿವ್ಯೂ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಅಥವಾ ಮರುಪರಿಶೀಲನೆ ಮಾಡಿಕೊಂಡು ಮತ್ತೊಂದು ಏನು ಇನ್ನೊಂದ್ಸಲ ಹೊಸದಾಗಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಮೊದಲಿಂದ ಇದ್ರ ಬಗ್ಗೆ ಅಪ್ರೆನ್ಷನ್ಸ್ ಇದೆ. ಕ್ಯಾಬಿನೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಭಾಳಷ್ಟು ಎಲ್ಲರಿಗೆ ಅವಕಾಶ ಕೊಟ್ಟಿದ್ದಾರೆ. ಮೊನ್ನೆನೂ ಅವಕಾಶ ಕೊಟ್ಟಿದ್ದಾರೆ, ನಿಮ್ಮ ಅಭಿಪ್ರಾಯಗಳು ಹೇಳಿ ಅಂತೇಳಿ. ಅದ್ರ ಜೊತೆಗೆ ಹೊರಗಿರ್ತಕ್ಕಂಥ ಎಲ್ಲ ಸಮಾಜಗಳು, ಸಣ್ಣ ಸಮಾಜ ಇರಲಿ ದೊಡ್ಡ ಸಮಾಜ ಇರಲಿ, ಎಲ್ಲರೂ ಅಪ್ರೆನ್ಷನ್ಸ್ ಏನಿದ್ರೆ ನಮ್ಮದು ಜಾಸ್ತಿ ಇದೆ, ನಮ್ಮದು ಕಮ್ಮಿ ಇದೆ, ನಮ್ದು ಜಾಸ್ತಿ ಇದೆ, ನಮ್ಗಣ್ಣು. ಈಗ ಅಲ್ಲಿ ಆಗಿರ್ತಕ್ಕಂಥದ್ದೇನು 90 ಡೇಸ್ ಪೀರಿಯಡ್ನಲ್ಲಿ ಇನ್ನೊಂದ್ಸಲಿ ಮಾಡಿಬಿಡಿ ಫಾಸ್ಟಾಗಿ, ಯಾಕಂದರೆ ಎಲ್ಲೆಲ್ಲಿ ಅಪ್ರೆನ್ಷನ್ಸ್ ಇದೆ ಅದಕ್ಕೆ ದೂರ ಮಾಡಿಬಿಟ್ಟು ನೀವು ಫೈನಲ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ನಾನು ಮಾಧ್ಯಮ ಮುಖಾಂತರ ನೋಡಿರ್ತಕ್ಕಂಥದ್ದು. ಇನ್ನು ನಾಳೆ ಅದ್ರ ಬಗ್ಗೆನೇ ಸಚಿವ ಸಂಪುಟ ಕರೆದಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಲ್ಲಿ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬಟ್ ಮೇಲ್ನೋಟದಲ್ಲಿ ಅದು ಅನುಷ್ಠಾನ ಮಾಡೇ ಮಾಡ್ತೀವಿ, ಅದ್ರಿಗೆ ಒಳ್ಳೆ ಪ್ರಶ್ನೆ ಇಲ್ಲ. ಆದರೆ ಯಾವ BJP-ಯವರು ಅದ್ರ ವಿರುದ್ಧ ಮಾತನಾಡ್ತಿದ್ರು, ಏನೋ ಇಡೀ BJP ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೆ ವಿರುದ್ಧ ಮಾತಾಡ್ತಿದ್ರು, ಸ್ಟೇಟ್ ಲೀಡರ್ಗಳು ವಿರುದ್ಧವಾಗಿ ಮಾತನಾಡ್ತಿದ್ರು. ಪೆಹಲ್ಗಾಮ್ ನಡೀತಕ್ಕಂಥ ವಿಷಯದಲ್ಲಿ ವಾರ್ ನಡೀತಿತ್ತು. ಅವಾಗ ಏನು ನಾವು ಹೋಗಿ ಪಾಕಿಸ್ತಾನಿಗೆ ದಾಳಿ ಮಾಡಬೇಕು, ಏನೋ ನಮ್ಮಲ್ಲಿ ಬಂದು ಆತಂಕವಾದಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಬಂದು ಅನೌನ್ಸ್ ಮಾಡಿದ್ರಲ್ಲ ಟಿವಿಲಿ, ಅದಕ್ಕೇನು ಟೈಮಿಂಗ್ ಏನದು? ಆ ಟೈಮಿಂಗ್ನಲ್ಲಿ ಯಾಕೆ ಬಂದು ಹೇಳಿದ್ರು ನಾವು ಇಡೀ OBC-ನ ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತ ಯಾಕೆ ಹೇಳಿದ್ರು BJP-ಯವರು? ಭಾರತ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತ BJP-ಯವರು ಯಾಕೆ ಹೇಳಿದ್ರು? ಆ ಸಂದರ್ಭದಲ್ಲಿ ಯಾಕೆ ಬಂದು ಹೇಳಿದ್ರು? ಅದು ನೀವು ಕೇಳ್ಬೇಕಲ್ಲ. ಅಲ್ಲ ಅಲ್ರಿ, ಯಾರು ಏನಾಗಿದೆ ಅಲ್ರಿ, ಇದು ಜಾತಿ ಗಣಿತ ಎಲ್ಲಿ ನಡೀತಾ ಇದೆ? ಲಾಸ್ಟ್ 3-4 ಮಂತ್ಸ್ ನಡೀತಾ ಇದೆ. ಇದನ್ನು ಹೊಸದಾಗಿ ತಂದೀವಿ ನಾವು ಅಲ್ರಿ. ಈಗ ನಾವು ಬಂದಾಗ್ಲಿಂದ ಅಂತೂ ನಮ್ಮ ಸರ್ಕಾರ ಬಂದಾದ್ಮೇಲೆ 2ನೇ ಬಾರಿ ಸರ್ಕಾರ ಬಂದಾಗ್ಲಿಂದ ಈ ಕಳೆದ 2 ತಿಂಗಳಿಂದ ಇದು ನಡೀತಾನೆ ಇದೆ. ಕ್ಯಾಬಿನೆಟ್ನಾಗ ಸಬ್ಜೆಕ್ಟ್ ಬರ್ತಾನೆ ಇದೆ ಇದ್ರ ಬಗ್ಗೆ ಅಲ್ರಿ. ದಟ್ಸ್ ಓಕೆ, ದ ಸಬ್ಜೆಕ್ಟ್ ಇಸ್ ಅಲೈವ್ ಅಂಡ್ ವಿ ಆರ್ ದೇರ್. ಸಬ್ಜೆಕ್ಟ್ ಅಲ್ಲೇ ಇದೆ. ನಾವೇನು ಹೊಸದಾಗಿ ತಂದಿರ್ತಾನೆ. ಒಂದು ನಿಮಿಷ, ಡ್ರ್ಯಾಗ್ ಆಗೋದಕ್ಕೂ ಡಿಸಿಷನ್ ತಗೊಳೋಕ್ಕೂ ಸಮಯ ಇದೆ. ಯಾಕಂದ್ರೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿರ್ತಕ್ಕಂಥದ್ದು ಇದು ಸರ್ವೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್, ಎಲ್ಲರಿಗೆ ಅಪ್ರೆನ್ಷನ್ಸ್ ಇದೆ. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿಬಡಿ. ಅದ್ರಾಗ ಯಾವುದೇ ಸಮಾಜದವರು ನಮ್ದು ಕಮ್ಮಿ ಜಾಸ್ತಿ ಅಂತಕ್ಕಂಥ ಅಪ್ರೆನ್ಷನ್ಸ್ ಎಲ್ಲರಿಗಿದೆ. ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಪರವಾಗಿಲ್ಲ. ಆದ್ರೆ ಅಲ್ರಿ, 160 ಕೋಟಿ ಏನು ಖರ್ಚಾಗಿದೆ, ಇದು ಸ್ಟಾರ್ಟ್ ಆಗಿದ್ದು ಪ್ರಾರಂಭದಲ್ಲಿ UPA 2 ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ರವರು ಎಲ್ಲ ಸ್ಟೇಟ್ಗಳು ಆಗಬೇಕಂದ್ರೆ ಸ್ವಲ್ಪ ಬಿಡುಗಡೆ ಮಾಡಿದ್ರು. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಖರ್ಚು ಮಾಡಿದೆ. ನಾಳೆ ಇನ್ನೊಂದು ಸ್ವಲ್ಪ ಖರ್ಚು ಮಾಡಿದ್ರು ಕೂಡ ಸಾರ್ವಜನಿಕರಿಗೆ ಆಗ್ತಕ್ಕಂಥ ಅದರಿಗೆ ಅನಾನುಕೂಲ ಇಲ್ಲಲ್ಲ. ಡೆಫಿನೆಟ್ಲಿ ಇಟ್ ಶುಡ್ ಬಿ ಬೈಂಡಿಂಗ್ ಆಗಬೇಕು, ಮಾಡ್ತಾರೆ. ಅಪ್ರೆನ್ಷನ್ಸ್ ಇದೆ ರೀ. ನೋಡ್ರಿ, ಸರ್ವೇನ ನಾವು ತಂದಿರ್ತಕ್ಕಂಥ ಸರ್ವೇನ ಜನರಿಗೆ ಆತಂಕ ಇದೆ, ಅಪ್ರೆನ್ಷನ್ಸ್ ಇದೆ. ತಪ್ಪು ಅಂತ ಹೇಳ್ತಲ್ಲ, ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ನಮ್ದು ಜಾಸ್ತಿ ನಮ್ದು ಕಮ್ಮಿ ಅಂತಕ್ಕಂತಿದೆ. ಆಮೇಲೆ ನೀವು 6 ಕೋಟಿ ಜನಸಂಖ್ಯೆಗೆ ನೀವು ಸಮರ್ಪಕವಾಗಿ ಯಾರೇ ಸರ್ವೆ ಮಾಡಿದ್ರೆ ನೀವು ಸರ್ವೆ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಲೋಪದೋಷಗಳು ಇರ್ಬೋದು, 5-10% ಡಿಫರೆನ್ಸ್ ಇರ್ಬೋದು. ಅದರಲ್ಲಿ ಎಲ್ಲರಿಗೆ ಒಂದು ಏನೋ ನಮ್ದು ಕಮ್ಮಿ ಇದೆ ನಮ್ದು ಜಾಸ್ತಿ ಅಂತಕ್ಕಂಥದಕ್ಕೆ ಇನ್ನೊಂದ್ಸಲಿ ರೀಚೆಕ್ ಮಾಡ್ರಿ ಅಂತ ಹೇಳಿದಾರೆ. ಅದ್ರಾಗ ಏನ್ ತಪ್ಪೇನಿದೆ? ರೀಚೆಕ್ ಮಾಡಿದ್ರೆ ಏನ್ ತಪ್ಪಿದೆ? ಏನಾಗಿದೆ ಅಲ್ರಿ? 160 ಕೋಟಿ ಅದೇನು ನಾವೇನು ಅದು ಖರ್ಚಾಗಿರ್ತಕ್ಕಂಥದ್ದು ಅದು ಇರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ನಾವೇನು ಸೈಡಿಗೆ ಹಾಕೋದಿಲ್ಲಲ್ಲ. ದಟ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ದೇರ್. ಈಗ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ ಕೂಡ, ನೀವು ಕೇಳ್ರಿ ಯಾವ ರೀತಿ ಮರು ಸರ್ವೆ ಮಾಡ್ತಾರೆ ಅಂತ ಹೇಳ್ತೀರಿ. ಈಗ ನೀವು ಕೇಳಿರ್ತಕ್ಕಂಥ ನಿನ್ನೆ ಆಗಿರ್ತಕ್ಕಂಥ ಹೇಳಕತ್ತೀನಿ. ಈಗ ನಾವು ಇಷ್ಟೆಲ್ಲ ಕ್ಲಿಯಾರಿಟಿ ಕೊಡ್ತೀವಿ, ಆ ಪುಣ್ಯಾತ್ಮರಲ್ಲಿ ಸಿಗ್ತಾರೆ. ವರ್ಷಗಟ್ಟಲೆ OBC ಸರ್ವೆನೇ ಬೇಡ ಅಂತ ಹೇಳಿದವರು ಆ ಪುಣ್ಯಾತ್ಮರು ಏನ್ ಹೇಳ್ತಾರೆ ಇವಾಗ? ನಮ್ಮ ಪ್ರಶ್ನೆ, ನಿಮ್ಮ ಪಕ್ಷದ ಹೈಕಮಾಂಡ್ ಹೇಳಿದ ಕಾರಣಕ್ಕೋಸ್ಕರ ಮರು ಸರ್ವೆ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದೀರಿ. ಹಿಂದೆ ನಮ್ಮ ರಾಜ್ಯದ ಜನ ಯಾವ ಮತ ಕೊಟ್ಟು ನಿಮ್ ಸರ್ಕಾರ ತಂದ್ರು ಆ ಜನ, ಸಂಘಟನೆಗಳು, ಸ್ವಾಮೀಜಿಗಳು ಇನ್ಕ್ಲೂಡಿಂಗ್ ನಿಮ್ಮ ಪಕ್ಷದಲ್ಲಿರುವಂತ
ಮರು ಹೊರಗಡೆ ಅಂತ ಅವರ ಮಾತಿಗೆ ಬೆಲೆ ಕೊಡಲಿಲ್ಲ. ನೀವು ಪಕ್ಷದ ಹೈಕಮಾಂಡ್ ಹೇಳಿದ ತಕ್ಷಣ ಕಿಮ್ಮತ್ ಬಂದ್ಬಿಡ್ತು. ಇವ್ರು ಜನತೆ ಹೇಳ್ದಾಗ ನಿಮಗೆ ಕಿಮ್ಮತ್ ಇರಲಿಲ್ಲ. ನಾನು ಹೇಳ ನಿಮಗೆ ಸ್ವಲ್ಪ ರೆಕ್ಟಿಫೈ ಆಗಲಿ. ಇಲ್ಲಿವರೆಗೆ ಕ್ಯಾಬಿನೆಟ್ ಒಪ್ಕೊಂಡಿದೆ ಅದನ್ನ ಏನ್ರಿ ರಾಜಪ್ಪಣ್ಣ? ಒಂದ್ ನಿಮಿಷ ಇಲ್ಲಿವರೆಗೆ ಕ್ಯಾಬಿನೆಟ್ ಒಪ್ಕೊಂಡಿದೆ ಅದನ್ನ. ಈ ಅಪ್ರೆನ್ಷನ್ಸ್ ಇದೆ, ಒತ್ತಡ ಅವಾಗ್ಲಿಂದನೂ ಇದೆ. ಯಾಕಂದ್ರೆ ಇದು 4ನೇ ಬಾರಿ ಸಬ್ಜೆಕ್ಟ್ ಬಂದಿರತಕ್ಕಂಥದ್ದು, ಮೊದಲಿಂದನೂ ಈ ಸಬ್ಜೆಕ್ಟ್ ಇದೆ. ಇನ್ನಾದ್ರೂ ಕ್ಯಾಬಿನೆಟ್ನಾಗೆ ಯಾವ ರೀತಿ ಎಕ್ಸೆಪ್ಟ್ ಮಾಡಬೇಕು, ಮೊನ್ನೆ ತಾನೇ ಕೂಡ ಇದ್ರ ಬಗ್ಗೆ ಚರ್ಚೆ ಆದಾಗ ಇನ್ನೊಂದ್ಸಲಿ ಪರಿಶೀಲನೆ ಆಗಬೇಕು, ಇನ್ನೊಂದ್ಸಲಿ ಇದ್ರ ಬಗ್ಗೆ ಮಾತನಾಡಬೇಕೆಂಬ ಚರ್ಚೆ ಬಗ್ಗೆ ಇದೆ ಹೊರತು ಡೈರೆಕ್ಟಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಕೆಲವರು ಹೋಗಿರ್ತಕ್ಕಂಥವ್ರು ಆಲ್ ವಾಕ್ಸ್ ಆಫ್ ಲೈಫ್, ಬರೀ ರಾಜಕಾರಣಿಗಳು ಅಂತಲ್ಲ, ಭಾಳ ವಾಕ್ಸ್ ಆಫ್ ಲೈಫ್ ಹೋಗಿ ಹೈಕಮಾಂಡ್ ಕೂಡ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಎಕ್ಸೆಪ್ಟ್ ಮಾಡಬೇಡ್ರಿ ಅಂತ ಹೇಳಿಲ್ಲಲ್ಲ. ವಾಟ್ ಹೈಕಮಾಂಡ್ ಹ್ಯಾಸ್ ಟೋಲ್ಡ್ ಇಸ್ ಒಂದ್ಸಲಿ ಇನ್ನೊಂದು 90 days ಪೀರಿಯಡ್ನಲ್ಲಿ ವೆರಿಫೈ ಮಾಡಿಬಿಟ್ಟು ಇಂಪ್ಲಿಮೆಂಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸರ್ವೆ ಅಂದ ತಕ್ಷಣ ಏನಾಗುತ್ತೆ, ಎಲ್ಲ 54 ಪ್ಯಾರಾಮೀಟರ್ಸ್ ಆಲ್ರೆಡಿ ಇದೆ, ಅದನ್ನ ವೆರಿಫೈನೇ ಅಂತ ಹೇಳ್ಬೋದು ಅಥವಾ ರೀಸರ್ವೆ ಅಂತ ಹೇಳ್ಬೋದು. ಅವೇ ವೆರಿ ಮಟ್ ಯು ನಿ ನಾಟ್ ಗೋ, ಯಾಕಂದ್ರೆ ಅದೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಏನಿಲ್ಲ. ಅದು ಯಾವ ರೀತಿ ಸರ್ಕಾರ ಅದಕ್ಕೆ ಯಾವ ರೀತಿ ಪ್ಲಾನ್ ಮಾಡುತ್ತೆ ನನಗೆ ಮಾಹಿತಿ ಇಲ್ಲ. ಇಷ್ಟಕ್ಕೆ ಮಾತ್ರ ನಾನು ಹೇಳಿ ರಿಸ್ಟ್ರಿಕ್ಟ್ ಮಾಡ್ಬೋದು ನಾನು.